ಪ್ರಮುಖ ಮೆಡಲ್ಗಳನ್ನು ಆಶಾ ನಿಧಿ ತಂತ್ರಾಂಶದಲ್ಲಿ ನಿಷ್ಕ್ರಿಯಗೊಳಿಸಿದ್ದು ಅವುಗಳಿಗೆ ಅನುಮೋದನೆ ಸಿಗುವವರೆಗೂ ಈ ಕೆಲಸವನ್ನು ಆಶಾ ಕಾರ್ಯಕರ್ತರು ಮಾಡುವುದಿಲ್ಲವೆಂದು ನೀಡಿರುತ್ತಿರುವ ಪತ್ರ. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಿತ ಪತ್ರಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ NHM ಅಡಿಯಲ್ಲಿ ರಾಜ್ಯದ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಪ್ರತಿನಿತ್ಯ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗಾಗಿ ಶ್ರಮಿಸುತ್ತಿರುವ ಆಶಾ ಕಾರ್ಯಕರ್ತರಿಗೆ ನೀಡಲಾಗುತ್ತಿದ್ದು ಪ್ರೋತ್ಸಾಹದ ಧನದ ಪ್ರಮುಖ ಚಟುವಟಿಕೆಗಳು ಮೆಡಲ್ಗಳನ್ನು ಮತ್ತು ಇತರ ಕುಟುಂಬ ಕಲ್ಯಾಣ ಸೇವೆಗಳ ಸೇರಿದಂತೆ ಒಟ್ಟು 9 ಪ್ರಮುಖ ಕಾಂಪೊನೆಂಟ್ಗಳನ್ನು ಆಶಾ ನಿಧಿ ತಂತ್ರಾಂಶದಲ್ಲಿ ಏಕಾಏಕಿಯಾಗಿ ನಿಶ್ಚಯಗೊಳಿಸಲಾಗಿದೆ. ಇಲಾಖೆಯು ನೀಡಿರುವ ಸಮರ್ಥನೆಯಂತೆ 2026-27ನೇ ಸಾಲಿನ PIP ಅಡಿಯಲ್ಲಿ ಅನುಮೋದನೆ ಕಾಯ್ದಿರಿಸಲಾಗಿದೆ ಹಾಗೂ ಆರೋಪಿ ಬರುವವರೆಗೂ ಇವುಗಳನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ಹೇಳಲಾಗಿದೆ. ಆದರೆ ಇಲಾಖೆಗೆ ಸಂಬಂಧಿಸಿದಂತೆ ಹಾಗೂ ಸಾವಿರಾರು ಆಶಾ ಕಾರ್ಯಕರ್ತರ ಚಟುವಟಿಕೆಗಳಿಗೆ ಸಂಬಂಧಿಸಿದ ಇಂತಹ ಮಹತ್ವದ ನಿರ್ಧಾರವನ್ನು ಸೂಕ್ತ ವಿವರಣೆಗಳನ್ನು ನೀಡದೆ 4 ಸಾಲಿನ ಪತ್ರ ನೀಡಿದರೆ ಸಾಲದು, ಅದರಿಂದ ಆಗುವ ಪರಿಣಾಮಗಳಿಗೆ ಸೂಕ್ತ ಉತ್ತರವನ್ನು ನೀಡಬೇಕಾಗಿತ್ತು. ಆದರೆ ಅದನ್ನು ಮಾಡಿರುವುದಿಲ್ಲ. ಈ ಕಾರಣದಿಂದಾಗಿ ಇಲಾಖೆಯ ವಿವಿಧ ಹಂತಗಳಲ್ಲಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಸಿಬ್ಬಂದಿಗಳು ತಮಗೆ ತೋಚಿದ ರೀತಿಯಲ್ಲಿ ಅದನ್ನು ಅರ್ಥೈಸಿಕೊಂಡು ಕೇಂದ್ರ ಸರ್ಕಾರದ ಅನುಮೋದನೆ ಇಲ್ಲದೆ ಮತ್ತು ಅನುದಾನವೂ ಇಲ್ಲದೆ 9 ಚಟುವಟಿಕೆಗಳನ್ನು ನಿಮಗೆ ಈ ಚಟುವಟಿಕೆಗಳಿಗೆ ಪ್ರೋತ್ಸಾಹಧನ ಇಲ್ಲ ಎಂದರು ನೀವು ಮಾಡಲೇಬೇಕು, ಇಲ್ಲದಿದ್ದರೆ ನೀವು ಮಾಡುವುದಿಲ್ಲ ಎಂದು ಬರೆದುಕೊಟ್ಟು ಕೆಲಸ ಬಿಟ್ಟು ಹೋಗಿ ಎಂದು ಹೇಳಿ ಹೆದರಿಸಿ ಬೆದರಿಸಿ ಆಶಾ ಕಾರ್ಯಕರ್ತರಿಂದ ಕೆಲಸ ಮಾಡಿಸುವುದು ರಾಜ್ಯ ಕಚೇರಿಯ ಅಸ್ಪಷ್ಟ ಪತ್ರವೇ ಕಾರಣವಾಗಿದೆ. ಚಟುವಟಿಕೆ ಆಧರಿಸಿ ಪ್ರೋತ್ಸಾಹಧನ ಪಡೆಯುತ್ತಿರುವ ಕಾರ್ಯಕರ್ತರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುಮೋದನೆ ಇಲ್ಲದೆ ಮತ್ತು ಅನುದಾನ ಇಲ್ಲದ ಕೆಲಸಗಳು ಮಾಡದಿದ್ದರೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೋಗಿ ಎಂದು ಹೆದರಿಸಿ ಬೆದರಿಸಿ ಮಾಡುವುದು ಕಾನೂನಿನ ಉಲ್ಲಂಘನೆ ಆಗುತ್ತದೆ. ಕಾರ್ಮಿಕ ಕಾಯ್ದೆಯಡಿ ಇದನ್ನು ಪರಿಗಣಿಸಲಾಗಿದೆ. ಇಂತಹ ಅಭ್ಯಾಸವನ್ನು ಸರ್ಕಾರದ ಆರೋಗ್ಯ ಇಲಾಖೆ ಮಾಡುತ್ತಿರುವುದು ತೀವ್ರ ಖಂಡನೀಯ. ಆದ್ದರಿಂದ ಈ ಕೂಡಲೇ ಆರೋಗ್ಯ ಇಲಾಖೆಯಲ್ಲಿ ಇರುವಂತಹ ನಿಲ್ಲಿಸಬೇಕು. ಅದಕ್ಕಾಗಿ ಮಾನ್ಯ ಉಪನಿರ್ದೇಶಕರು ಕಳುಹಿಸಿರುವ ಉಲ್ಲೇಖಿತ ಪತ್ರವನ್ನು ಕೂಡಲೇ ಹಿಂಪಡೆದು ಅನುಮೋದನೆ ಇಲ್ಲದೆ ಅನುದಾನವೂ ಇಲ್ಲದೆ ಉಲ್ಲೇಖಿತ ಪತ್ರದಲ್ಲಿ ನಮೂದಿಸಿರುವ 9 ಚಟುವಟಿಕೆಗಳನ್ನು ಸದ್ಯಕ್ಕೆ ಆಶಾ ಕಾರ್ಯಕರ್ತರಿಂದ ಮಾಡಿಸಬಾರದು ಎಂದು ಹೊಸದಾಗಿ ಆದೇಶ ಮಾಡಿ ಸದ್ಯಕ್ಕೆ ಈ ಕೆಲಸಗಳನ್ನು ಮಾಡಿಸಬಾರದು ಎಂದು ಎಲ್ಲ ಜಿಲ್ಲೆಗಳ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಇಲಾಖೆಯಿಂದ ನೀಡಬೇಕೆಂದು ಒತ್ತಾಯಿಸುತ್ತಿದ್ದೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಅನುಮೋದನೆ ಇಲ್ಲದ ಅನುದಾನವೂ ಇಲ್ಲದೆ ಮಾನ್ಯ ಉಪನಿರ್ದೇಶಕರು EMS ಮತ್ತು ಆಶಾ ಕಾರ್ಯಕ್ರಮ ಅಧಿಕಾರಿಗಳು ಹೊರಡಿಸಿರುವ ಪತ್ರದಲ್ಲಿ ನಮೂದಿಸಿರುವ 9 ಕಾಂಪೊನೆಂಟ್ಗಳ ಕೆಲಸ ಮಾಡುವುದನ್ನು ರಾಜ್ಯಾದ್ಯಂತ ಎಲ್ಲ ಆಶಾ ಕಾರ್ಯಕರ್ತರು ನಿಲ್ಲಿಸಿರುವುದಾಗಿ ಈ ಪತ್ರದ ಮೂಲಕ ಇಲಾಖೆ ಗಮನಕ್ಕೆ ತರಲಾಗುತ್ತದೆ. ಈ ಉಲ್ಲೇಖ ಪತ್ರದಲ್ಲಿರುವ ಎಲ್ಲ ಚಟುವಟಿಕೆಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅನುಮೋದನೆ ಪಡೆದು ಆದಷ್ಟು ಬೇಗನೆ ಈ ಎಲ್ಲ ಚಟುವಟಿಕೆಗಳು ಮರುಸ್ಥಾಪಿಸಲು ಕ್ರಮ ವಹಿಸಬೇಕೆಂದು ಇಲಾಖೆಗೆ ಹಾಗೂ ಸರ್ಕಾರವನ್ನು ಸಂಘವು ಒತ್ತಾಯಿಸುತ್ತದೆ. ವಂದನೆಗಳು. ಡಿಸಿಷನ್ ತಗೊಳಕ್ಕಾಗಲ್ಲ, ನಾನು ಇದನ್ನು ಫಾರ್ವರ್ಡ್ ಮಾಡ್ತೀನಿ. ಏನು ಡಿಸಿಷನ್ ಬರುತ್ತೆ ನೋಡ್ಬಿಟ್ಟು ಅಲ್ಲಿ ತನಕ ಮಾಡ್ಕೊಂಡು ಹೋಗ್ತಾರೆ. ಸರಿ ಸರ್. ಹಂಗೆ ಒಂದೇ ಸಲ 9 ನಿಲ್ಸಲ್ಲ, ಎಲ್ಲೆಲ್ಲೋ ಬೇರೆ ಕಡೆ ಅಡ್ಜಸ್ಟ್ ಮಾಡಿರ್ತಾರೆ ಮೇಡಮ್. ಏನಾಗುತ್ತೆ ಆಯ್ತು, ನೀವು ಪೋರ್ಟಲಲ್ಲಿ ತಗೊಂಡಿಲ್ಲ ಅಂದ್ರೆ ನೀವು ರೈಟಿಂಗಲ್ಲಿ ಬರೆದು ಇಟ್ಕೊಂಡಿರ್ರಿ ಎಲ್ಲದನ್ನು. ಆಮೇಲೆ ಸರಿ ಆದ್ಮೇಲೆ ಎಂಟ್ರಿ ಎಲ್ಲ ಬರುತ್ತೆ. ಹಂಗೇನಿಲ್ಲ, ಅಪ್ರೂವಲ್ ಆಗೋ ತನಕ ತಡೆ ಹಿಡಿದಿದ್ದಾರೆ ಅಷ್ಟೇ. ಅದನ್ನ ಸರ್ ಇನ್ಸೆಂಟಿವ್ ನಿಲ್ಲಾಗಿದೆ ಸರ್. ಬರುತ್ತಮ್ಮ ಏಪ್ರಿಲಲ್ಲಿ. ಏನು ಗೊತ್ತಾ, ಮಾರ್ಚ್ ಏಪ್ರಿಲಲ್ಲಿ ಸ್ವಲ್ಪ ಹಂಗೇನೆ ಸರ್ ಎಲ್ಲರಿಗೂ ಈಗ ಮಾರ್ಚ್ ಏಪ್ರಿಲಲ್ಲಿ ಏನು ಗೊತ್ತಾ, ನಮ್ಮವು ಸಂಬಳ ಇರಲ್ಲ, ಅನುಮೋದನೆ ಆಗಬೇಕು, ಅದೆಲ್ಲ ನಮ್ಮ ಸಂಬಳ ಯಾವ ಲೆಕ್ಕ ಸರ್? ಈಗೆಲ್ಲ ಸ್ಕೂಲ್ ಅಡ್ಮಿಷನ್ ಬರ್ತಾರೆ ಸರ್ ಜೂನ್ 1 ಇದ್ದಂತಾರೆ ಯಾರು ಇಲ್ಲ. ಇದೇ ಸರಿ ಆಯ್ತು, ಕಳಿಸ್ಕೊಡ್ತೀನಿ. DHO ಕಳಿಸಿ ಮಾತಾಡಿ ಮುಂದೆ ಏನಾಗುತ್ತೆ. ಯಾಕಂದ್ರೆ ನಿಮ್ಮಿಂದ ಈಗ ಇಲಾಖೆಗೆ ತುಂಬಾ ಅನುಕೂಲ ಆಗಿದೆ. ಎಲ್ಲ ಪ್ರೋಗ್ರಾಮ್ಗಳು ಚೆನ್ನಾಗಿ ಇದಾಗ್ತಾ ಇದ್ದಾವೆ. ಆಮೇಲೆ ಹತ್ತತ್ರ 99% ಹೋಮ್ ಡೆಲಿವರೀಸ್ ಎಲ್ಲ ಅವಾಯ್ಡ್ ಆಗಿದಾವೆ. ಎಲ್ಲ ಹಾಸ್ಪಿಟಲ್ ಡೆಲಿವರೀಸ್ ಆಗ್ತವೆ. ಇಮ್ಯುನೈಸೇಷನ್ ಚೆನ್ನಾಗಿ ಆಗ್ತಾ ಇದೆ. ಕಮ್ಯುನಿಕೇಬಲ್ ಡಿಸೀಸ್ ಆಲ್ಮೋಸ್ಟ್ ಅವಾಯ್ಡ್ ಆಗಿದಾವೆ. ಅದೇ ನಾವು ಸರ್ ತಿಂಗಳ ಸಂಬಳ ಒಂದು ಚೆನ್ನಾಗಿ ಸಿಕ್ಬಿಟ್ರೆ ಯಾವ್ದೋ ಸೋನ್ಲೆ ಹತ್ರ ಯಾವ್ದೋ ಒಂದು ಕಾಡಲ್ಲಿ ಹೋಗಿದ್ದಲ್ಲ, ಯಾರು ಆಶೆ ಹೋಗ್ತಾರೆ ನೋಡಿದ್ರೆ ಅದನ್ನ ಹೆಂಗ್ ಹೋಗ್ತಿರಪ್ಪ ಅನ್ಸುತ್ತೆ. ಅಲ್ಲಿ ಎಲ್ಲ ಮಾಡ್ತಾ ಇದ್ದೀರಾ? ಅದೇ ನಾನು ಅದನ್ನ ಕೇಳಿದ್ದು ಫಸ್ಟ್. ಭೇಟಿ ಮಾಡಿ ಆ ಮಗು ಹೆಂಗಿದೆ ಅಂತ ನೋಡ್ಕೊಂಡು ಸತ್ಯ ಬರ್ತೀವಿ ಸರ್. ಚೆನ್ನಾಗಿ ಸರ್, ನಮ್ಮ ಮೇಲೆ ಕರುಣೆ ತುಂಬಾ. ಅಲ್ಲ, ನೀವೆಲ್ಲರೂ ಕೆಲಸ ಮಾಡಿದ್ರೆ ನನಗೆ ಕರುಣೆ. ನನಗೆ
ರಂಜಿತಾ